ಆಲ್ರೆಡಿ 3 ಜನ ಮೇಲ್ಗಡೆ ನಿನ್ನೆನೆ 2 ಜನ ಮೇಲ್ಗಡೆ ಕ್ರಮ ಕೈಗೊಂಡಿದ್ದೀವಿ. 2 ಜನ ಸಸ್ಪೆಂಡ್ ಆಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಒಬ್ಬರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಯಿತು. ಅದೇ ಊರಿನವರು ಅಲ್ಲಿಯೇ ಕೆಲಸ ಮಾಡ್ತಾರೆ. ಅಕ್ರಮ ಮದ್ಯ ಮಾರಾಟಕ್ಕೆ ಸಹಕಾರ ನೀಡುತ್ತಿರುವ ಅಬಕಾರಿ ಇಲಾಖೆಗೆ ಅಕ್ರಮ ಮದ್ಯ ಮಾರಾಟದ ನಮಗ್ ಒಂದೇ ಏನಾರ ಸಾಕ್ಷಿ ಸಿಕ್ಕ್ರ ಹಲೋ ಏನ್ ಮಾಡೋದು ನಿಮ್ಮ ಇಲಾಖೆ ಮದ್ಯ ಮಾರಾಟದ ಪರವಾನಗಿಯನ್ನು ಪಡೆದುಕೊಂಡು ಬೆಳಿಗ್ಗೆ ದೇವರ ಗುಡಿ ಬಾಗಿಲು ತೆಗಿಕ್ಕಿಂತ ಮುಂಚೆನೆ ಮದ್ಯ ಮಾರಾಟವನ್ನ ಅಧಿಕೃತ ಲೈಸೆನ್ಸ್ ಹೊಂದಿದ ಮಾಲೀಕರ ಮಾರಾಟರು ಇವರಿಗೆಲ್ಲ ನಾಚಿಕೆ ಬರೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ಅಬಕಾರಿ ಇಲಾಖೆ ಜಾಯಿಂಟ್ ಕಮಿಷನರ್ ನಾವು ಹೇಳೋದೇನಂದ್ರೆ ಈ ಅಕ್ರಮ ಮದ್ಯ ಮಾರಾಟಕ್ಕೆ ನೀವು ತಕ್ಷಣ ಕಡಿವಾಣ ಹಾಕಬೇಕು. ಯಾಕಂದ್ರೆ ನಶೆಯಿಂದ ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗಿ ಇವತ್ತು ಅಪಘಾತ ಇರಬಹುದು ಅಥವಾ ನಶೆಯಲ್ಲಿ ಆಗ್ತಕ್ಕಂಥ ಅಪರಾಧ ಪ್ರಕರಣಗಳು ಜಾಸ್ತಿ ಆಗಿದೆ. ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿರ್ಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಬೆಳಗಾವಿಯಲ್ಲಿ ಸ್ಥಾಪಿಸಬೇಕಾಗಿರ್ತಕ್ಕಂಥ ಅಬಕಾರಿ ಇಲಾಖೆಯ ಕಚೇರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತಾರೆ. ಲಿಕ್ಕರ್ ಶಾಪ್ ಮೇಲ್ಗಡೆ ಕ್ರಮ ಕೈಗೊಳ್ತೀವಿ. ಆ ಲಿಕ್ಕರ್ ಶಾಪ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಕ್ಕೂ ನಾವು ಪ್ರಯತ್ನ ಮಾಡ್ತೀವಿ.